ಆತ್ಮೀಯ ಬಂಧುಗಳೇ, 10 ತಿಂಗಳ ಕೆಳಗಡೆಗೆ ಇವತ್ತು ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಆಯ್ತು. ನಾವೆಲ್ಲ ಚುನಾವಣೆ ಪೂರ್ವದಲ್ಲಿ ಕೆಲವೊಂದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಘೋಷಣೆ ಮಾಡಿದ್ದೇವೆ. ನಾಯಕರು ಹೇಳಿದ್ರು ಇವತ್ತು 10 ತಿಂಗಳಲ್ಲಿ ನಾವು ಏನೇನು ಮಾತು ಹೇಳಿದ್ದೇವೆ, ಏನೇನು ಭರವಸೆ ಕೊಟ್ಟಿದ್ದೇವೆ, ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದೇವೆ, ಕೊಟ್ಟ ಮಾತಿನಂತೆ ನಡೆದಿದ್ದೇವೆ. 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೇವೆ. ನಾವು ಗ್ಯಾರಂಟಿ ಅನುಷ್ಠಾನ ಘೋಷಣೆ ಮಾಡಿದಾಗ ಏನಂದ್ರು ಪ್ರತಿಪಕ್ಷದವರು, ಭಾರತೀಯ ಜನತಾ ಪಕ್ಷದ ನಾಯಕರು ಹೇಳಿದ್ರು ಇವು ಬೋಗಸ್ ಗ್ಯಾರಂಟಿ ಇದಾವೆ, ಅಪಹಾಸ್ಯ ಮಾಡಿದ್ರು ಅವರು. ಇವತ್ತು ನಮ್ ಗ್ಯಾರಂಟಿಗಳ ಬಗ್ಗೆ ಈಗ ನೋಡಿ, ಗ್ಯಾರಂಟಿ ಅನುಷ್ಠಾನ ಮಾಡಿದ್ಮೇಲೆ ನಮ್ ಗ್ಯಾರಂಟಿ ಕಳುವು ಮಾಡಿದ್ದಾರೆ. ಈಗ ನಮ್ ಗ್ಯಾರಂಟಿ ಬೇರೆ, ಮೋದಿ ಗ್ಯಾರಂಟಿ ನೋಡಿ. ಪहिले ಗ್ಯಾರಂಟಿಗೆ ಅಪಹಾಸ್ಯ ಮಾಡ್ತೀರಿ, ಗ್ಯಾರಂಟಿ ಯಶಸ್ವಿ ಆಯ್ತಲ್ಲ, ಸರ್ಕಾರ ಬಂತಲ್ಲ, ಬಂದ್ಮೇಲೆ ಅದು ಕಲಿಯೋದು ನಾವೇ ಮಾಡಿದೀವಿ ಅಂದಂಗೆ. ಇವತ್ತಿನ ಅದೇ ಹೇಳಿದ್ದಾರೆ, 70 ವರ್ಷ ಕಾಂಗ್ರೆಸ್ ಏನ್ ಬಂತು, ಏನ್ ಮಾಡಿಲ್ಲಪ್ಪ, ಏನಿತ್ತು ಸ್ವಾತಂತ್ರ್ಯ ಬಂದಾಗ? ಏನು ಅಣೆಕಟ್ಟುಗಳಿದ್ವಾ, ರಸ್ತೆ ಇತ್ತ, ಚರಂಡಿ ಇತ್ತ, ಏರ್ಪೋರ್ಟ್ ಇತ್ತ, ರೈಲ್ವೆ ಇತ್ತ, ವಿಶ್ವವಿದ್ಯಾಲಯ ಇತ್ತ? ಬಾಹ್ಯಾಕಾಶಕ್ಕೆ ಹೋಗಿದ್ದು ಯಾರು ಮಾಡಿದ್ರು? ಸಂಪರ್ಕ ಕ್ಷೇತ್ರದಲ್ಲಿ ಕ್ರಾಂತಿ ಯಾರು ತಂದ್ರು? ಹಸಿರು ಕ್ರಾಂತಿ ಯಾರು ತಂದ್ರು? ಅದೆಲ್ಲ ಹೋಯ್ತತ್ತೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವ್ರು ಬರೀ ಜುಮ್ಲಾಗಳು, ಬರೀ ಸುಳ್ಳುಗಳು, ಜನರಿಗೆ ಇವತ್ತು ಭ್ರಮೆ ನಿರ್ಮಾಣ ಮಾಡುವಂತದ್ದು. ಇವತ್ತು ಯಾವ ರೀತಿಯಲ್ಲಿ ಇವರು ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ಗ್ಯಾರಂಟಿಗಳು ಇವತ್ತಿಲ್ಲಿ ಪಾಪ ಮಹಿಳೆಯರು ಕರಿಬೇಕಾಗಿತ್ತು ಸುಮಾರು ಜನ. ಯಾಕೆ ಅಂತ ಹೇಳಿದ್ರೆ, ನಾವು ಇವತ್ತು ಮಹಿಳಾ ಸಬಲೀಕರಣ ಆಗಬೇಕು, ನಾರಿ ಶಕ್ತಿಗೆ ಒಂದು ರೀತಿಯಲ್ಲಿ ಅವರಿಗೆ ಅಧಿಕಾರ ಕೊಡಬೇಕು ಅನ್ನುವಂತ ದೃಷ್ಟಿಯಿಂದ 5 ಗ್ಯಾರಂಟಿಗಳು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನ ಮಾಡಿದ್ದೇವೆ. 1ನೇ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾವು ಹೇಳಿದ್ದೇವೆ ಇವತ್ತು ಜಾತ್ಯತೀತವಾಗಿ, ಯಾಕಂದ್ರೆ ಬಿಜೆಪಿಯವರು ಕೆಲವೊಂದು ಸಮುದಾಯದವರಿಗೆ ನಿಮ್ಗೆ ಏನ್ ಮಾಡ್ಯಾರ ಅಂತ ಕೇಳ್ತಾರೆ. ಎಲ್ಲಾ ಸಮುದಾಯಗಳಿಗಾಗಿ, ಲಿಂಗಾಯತರು ಇರ್ಬೋದು, ದಲಿತರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಎಲ್ಲಾ ಸಮುದಾಯಗಳಿಗೆ ಸರಿ ಸಮಾನವಾಗಿ ಇವತ್ತು ಒಂದೊಂದು ಪರಿವಾರದ ಮಹಿಳಾ ಯಜಮಾನಿ, ಆ ಯಜಮಾನಿಗೆ ಈ ಬೆಲೆ ಏರಿಕೆಯಿಂದ ಅವರಿಗೆ ಸ್ವಲ್ಪ ಹಗುರ ಮಾಡಬೇಕು ಅಂತ ಹೇಳಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಪ್ರತಿ ತಿಂಗಳು, ವರ್ಷಕ್ಕೆ 24,000 ರೂಪಾಯಿ ನೇರವಾಗಿ ಅವ್ರ ಖಾತೆಯಲ್ಲಿ ಜಮಾ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಬೀದರ್ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳು ಸೇರಿಸಿದ್ರೆ 4 ಲಕ್ಷ ಪರಿವಾರದವರಿಗೆ, 4 ಲಕ್ಷ ಮಹಿಳೆಯರಿಗೆ ತಿಂಗಳಿಗೆ 80 ಕೋಟಿ, ಒಂದು ವರ್ಷಕ್ಕೆ 960 ಕೋಟಿ ರೂಪಾಯಿ ಅವ್ರ ಖಾತೆಯಲ್ಲಿ. ಯಾರಿಗೆ ಕಮಿಷನ್ ಇಲ್ಲ, ಯಾರಿಗೆ ಭ್ರಷ್ಟಾಚಾರ ಇಲ್ಲ, ಏನು ಇಲ್ಲ, ನೇರವಾಗಿ ಅವ್ರ ಅಭ್ಯುದಯಕ್ಕಾಗಿ ಆ ಹಣ ಅವ್ರ ಖಾತೆಯಲ್ಲಿ ಜಮಾ ಮಾಡ್ತಾ ಇದ್ದೀವಿ. ಬಿಜೆಪಿ ಮಾಡಿದ್ಯಾ? ಮಾಡೋದೇನ್ರಿ? ಹೇಳ್ರಿ, ಯಾರು ಹೇಳ್ತಾನೆ ಇಲ್ಲ ಇಲ್ಲಿ. ಅವರು ಮಾಡ್ಬೋದಾಗಿತ್ತಲ್ಲ 10 ತಿಂಗಳ ಕೆಳಗಡೆ, ಅವ್ರು ಯಾಕೆ ಮಾಡಿಲ್ಲ ಅಂತ ಕೇಳ್ಬೇಕಲ್ಲ ಅವರಿಗೆ. ಇವತ್ತು ನೋಡಿ, ಶಕ್ತಿ ಯೋಜನೆ, ಶಕ್ತಿ ನಿಜವಾಗಿ ಕೊಟ್ಟಂತದ್ದು ಕಾಂಗ್ರೆಸ್ ಪಾರ್ಟಿ, ನಾವು ಕೊಟ್ಟಿದ್ದೇವೆ. ಇವತ್ತು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಎಲ್ಲಾ ಬಸ್ಗಳಲ್ಲಿ ಇಡೀ ರಾಜ್ಯದಾದ್ಯಂತ ಮಹಿಳೆಯರಿಗೆ ಫ್ರೀಯಾಗಿ ಪ್ರಯಾಣ ಮಾಡಲಿಕ್ಕೆ ಅವರಿಗೆ ಸೌಲಭ್ಯ ಒದಗಿಸಿಕೊಟ್ಟಿದ್ದೇವೆ. ಕೋಟ್ಯಾಂತರ ಮಹಿಳೆಯರು ಇಲ್ಲಿವರೆಗೆ ರಾಜ್ಯದಲ್ಲಿ ಸುಮಾರು 200 ಕೋಟಿ ಮಹಿಳೆಯರು ಇದ್ದಿದ್ದು. ನಮ್ಮ ಪಾಪ್ಯುಲೇಷನ್ ಮಹಿಳೆಯರದು 3.5 ಕೋಟಿ. ಅದು ಎಷ್ಟು ಸಲ 3.5 ಕೋಟಿ ಮಹಿಳೆಯರು ಎಷ್ಟು ಸಲ ಬಸ್ ಪ್ರಯಾಣದ ಸೌಲಭ್ಯ ಅವರು ತಗೊಂಡಿದ್ದಾರೆ ನೋಡಿ. 200 ಕೋಟಿ ಮಹಿಳೆಯರು ಇಲ್ಲಿವರೆಗೆ ಅದರ ಸೌಲಭ್ಯ ಪಡೆದಿದ್ದಾರೆ. ಅದೇ ರೀತಿಯಲ್ಲಿ ಕರೆಂಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ದೇವೆ, ಫ್ರೀ ಕರೆಂಟ್ ಕೊಟ್ಟಿದ್ದೇವೆ. ಅನ್ನಭಾಗ್ಯ ಯೋಜನೆಯಲ್ಲಿ 10 ಕಿಲೋ ಅಕ್ಕಿ ಕೊಡ್ತೀವಿ, 5 ಕಿಲೋ ಕೊಡ್ತಾ ಇದ್ರೆ 5 ಹೆಚ್ಚುವರಿ ಕೊಡ್ತೀವಿ ಅಂತ ಹೇಳಿದ್ದೇವೆ. ನಾವು ಕೊಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ಎಫ್ಸಿಐ ಗೋಡೌನ್ ನಲ್ಲಿ ಅಕ್ಕಿ ಇದೆ, ಇದ್ದಿದ್ದ ಅಕ್ಕಿ ರಾಜ್ಯ ಸರ್ಕಾರದ ದುಡ್ಡಿನಿಂದ ಖರೀದಿ ಮಾಡ್ತೀವಿ ಅಂತ ಹೋಗಿದ್ದಾಗ 34 ರೂಪಾಯಿ ಕೇಳಿದೆವು ನಾವು. ಅವ 34 ರೂಪಾಯಿ ಇತ್ತು ಬೆಲೆ. ನಾವು ಸರ್ಕಾರಗಳಿಗೆ ಮಾರಾಟ ಮಾಡಲ್ಲ, ಆ ಎಫ್ಸಿಐ ಗೋಡೌನ್ ನಲ್ಲಿ ಕೇಂದ್ರದ ಅಕ್ಕಿ ಕೊಳಿತಾ ಇದೆ. ಆ ಕೊಳಿತಾ ಇದ್ರೆ ನಮ್ ಸರ್ಕಾರ ಕೊಡಂಗಿಲ್ಲ ಅಂತ ಹೇಳಿದ್ರು. ಅಕ್ಕಿ ಸಿಗ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಮಾತು ಉಳಿಸ್ಕೋಬೇಕು ಅಂತ ಹೇಳಿ ನಾವು 34 ರೂಪಾಯಿ ಇಂಟು 5 ಒಬ್ಬೊಬ್ಬ ವ್ಯಕ್ತಿಗೆ
₹170 ಇಡೀ ರಾಜ್ಯದಲ್ಲಿ 4,40,00,000 ಜನರಿಗೆ ತಿಂಗಳಿಗೆ ₹170. ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 16 ಲಕ್ಷ ಜನರಿಗೆ, ಎಷ್ಟು? ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಸರಾಸರಿ 2 ಲಕ್ಷ ಜನ, 16 ಲಕ್ಷ ಜನರಿಗೆ ಇವತ್ತು ಅವರ ಖಾತೆಯಲ್ಲಿ ನೇರವಾಗಿ ₹170 ಅವರಿಗೆ ಜಮಾ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ನೀವ್ ಹೇಳಿ ಜಮಾ ಆಗ್ತಾ ಇದ್ದಾವೆಲ್ಲ ಹೇಳಿ, ನಾನು ಸುಳ್ಳು ಹೇಳ್ತಾ ಇದ್ದೇನಾ? ಜಮಾ ಆಗ್ತಾ ಇದ್ರೆ ಕೈ ಎತ್ತಿ ಹೇಳಿ. ಎಲ್ಲರ ಮನೆಯಲ್ಲಿ ಜಮಾ ಆಗ್ತಾ ಇದ್ದು ನೆನ್ಪಿಟ್ಕೊಳ್ಳಿ. ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ, ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮ. ನಾವು ಹೇಳಿದ್ದೇವೆ ನಿರುದ್ಯೋಗ ಕಡಿಮೆ ಮಾಡಬೇಕು ಅಂತ ಹೇಳಿ. ಯಾರ್ಯಾರು ಪದವಿ ಮಾಡಿದ್ದಾರೆ, ಪದವಿ ಮಾಡಿ ಅವರಿಗೆ 6 ತಿಂಗಳವರೆಗೆ ಉದ್ಯೋಗ ಸಿಕ್ಕಿಲ್ಲ ಅಂದ್ರೆ ಇವತ್ತು ಅವರೆಲ್ಲರಿಗೆ ನೋಂದಣಿ ಮಾಡಿ BA, BCom, BSc, BLLB, BPharmacy ಏನೇ ಡಿಗ್ರಿ ಇರಲಿ ಅವರಿಗೆ 2 ವರ್ಷ ತನಕ ಅವ್ರಿನ್ನೂ ಹೆಚ್ಚಿನ ತರಬೇತಿ ಪಡೆಯಲಿ, ಕೌಶಲ್ಯ ತರಬೇತಿ ಪಡೆದು ಸಮರ್ಥರಾಗ್ಲಿ ಅಂತ ಹೇಳಿ ಪ್ರತಿ ತಿಂಗಳು ಅವ್ರ ಖಾತೆಯಲ್ಲಿ ₹3,000 ಜಮಾ ಮಾಡ್ತೀವಿ ಅಂತ ಹೇಳಿದ್ದೇವೆ, ಮಾಡ್ತಾ ಇದ್ದೇವೆ. ಡಿಪ್ಲೊಮಾ ಇದ್ದವರಿಗೆ ₹1,500 ಜಮಾ ಮಾಡ್ತಾ ಇದ್ದೇವೆ. 5 ಗ್ಯಾರಂಟಿಗಳಿಗಾಗಿ ವರ್ಷಕ್ಕೆ ₹55,000 ಕೋಟಿ ಆಯವ್ಯಯದಲ್ಲಿ ಮೀಸಲಿಕ್ಕಿದ್ದಾವೆ. ಈಗ ಅವರೆಲ್ಲರೂ ಇವತ್ತು ಅವ್ರಿಗೆ ಏನಾಗಿದೆ, ಭಯ ಆಗಿ ಲೋಕಸಭೆ ತನಕ ಮಾತ್ರ ಈ ಗ್ಯಾರಂಟಿಗಳು ಇರ್ತವೆ, ಆಮೇಲೆ ಗ್ಯಾರಂಟಿ ಬಂದ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ವೇದಿಕೆ ಮುಖಾಂತರ, ಈ ಸರ್ಕಾರದಲ್ಲಿ ಇದ್ದುಕೊಂಡು ನಮ್ಮ ಸರ್ಕಾರ ಇನ್ನು 4 ವರ್ಷ ಇದೆ. ಈ 4 ವರ್ಷ ತನಕ ಈ 5 ಗ್ಯಾರಂಟಿಗಳು ಹೀಗೆ ಮುಂದುವರಿತವೆ ಅನ್ನುವಂತ ಮಾತನ್ನು ತಮ್ಮೆಲ್ಲರಿಗೆ ಭರವಸೆ ಕೊಡ್ತಾ ಇದ್ದಾರೆ. ಇದು ರಾಜ್ಯ ಸರ್ಕಾರದ ಗ್ಯಾರಂಟಿ ಆಯ್ತು. ಈಗ ಕೇಂದ್ರದ ಲೋಕಸಭೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಇಡೀ ದೇಶದ ಜನರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿ ಆರ್ಥಿಕ ತಜ್ಞರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಮಾನ್ಯ ರಾಹುಲ್ ಗಾಂಧಿಯವರು, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಇಬ್ರು ಸೈನ್ ಮಾಡಿ ಈ ಗ್ಯಾರಂಟಿ ಕಾರ್ಡ್ ವಿತರಣೆ ಮಾಡ್ತಾ ಇದ್ದೀವಿ. ಮಾಡ್ತೀವಲ್ರಿ? ಇವತ್ತು ಈ ಗ್ಯಾರಂಟಿ ಕಾರ್ಡ್ ನೋಡಿ, ದೊಡ್ಡದು ಇದೆ, ಕಳಿಸ್ತೇನೆ ನಿಮ್ಗೆ. ಈ ಗ್ಯಾರಂಟಿ ಕಾರ್ಡ್ ಅಲ್ಲಿ ಹೇಳಿದ್ದೇವೆ, ಏನ್ ಹೇಳ್ತೇವೆ? ಮಹಿಳಾ ನ್ಯಾಯ. ಈ ಮಹಿಳಾ ನ್ಯಾಯದ ಅಡಿಯಲ್ಲಿ ಯಾರಿವತ್ತೇನು ಗೃಹಲಕ್ಷ್ಮಿ ಏನಾಗ್ತದೆ? ಮಹಾಲಕ್ಷ್ಮಿ. ಮಹಿಳೆಯರು ಮಹಾಲಕ್ಷ್ಮಿ ಆಗ್ಬಿಡ್ತಾರೆ. ಗೊತ್ತಾ? ಇವತ್ತು ಪಾಪ ಮಹಿಳೆಯರಿಗೆ ಕರಿಬೇಕಾಗಿತ್ತು. ಇವತ್ತು ಮಹಿಳೆ ಮಹಾಲಕ್ಷ್ಮಿ. ಈ ಮಹಾಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿಯೊಂದು ಪರಿವಾರದ ಒಬ್ಬ ಮಹಿಳೆಗೆ 1 ವರ್ಷಕ್ಕೆ ತಿಂಗಳಿಗೆ 8,500, ವರ್ಷಕ್ಕೆ ₹1,00,000 ಅವರ ಅಭ್ಯುದಯಕ್ಕಾಗಿ ಅವರಿಗೆ ಕೊಡ್ತೀವಿ ಅನ್ನುವಂತ ಘೋಷಣೆಯನ್ನು ಮಾಡಿದ್ದಾರೆ. ಇದು ಮಹಿಳಾ ನ್ಯಾಯ. ಇದು 1,00,000. ರಾಜ್ಯ ಸರ್ಕಾರದ ಎಷ್ಟು? ನಮ್ಮದು ರಾಜ್ಯ ಸರ್ಕಾರದ 24,000. ಎಷ್ಟಾಯ್ತು ಹೇಳ ಕೂಡಿ? ₹1,24,000. ತಿಂಗಳಿಗೆ ₹10,500. ನಿಮ್ಗೆ ಯಾರಾದ್ರೂ ಲಖಪತಿ ಮಾಡಬೇಕು ಅಂದ್ರೆ ಬರೀ ಕಾಂಗ್ರೆಸ್ ಪಾರ್ಟಿ ಮಾಡಬಹುದು, ಬೇರೆ ಯಾರು ಮಾಡಿಕ. ಬೇರೆಯವರೆಲ್ಲ ಅದಾನಿ ಅಂಬಾನಿಗೆ ಅಗರ್ಭ ಶ್ರೀಮಂತರು ಮಾಡ್ತಾರೆ, ಬಿಲಿಯನರ್ ಮಾಡ್ಬಿಡ್ತಾರೆ. ನಾವು ಬಡವರಿಗೆ ಮಾಡ್ತೀವಿ, ನೆನ್ಪಿಟ್ಕೊಡ್ರಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಈಗ ಹೆಣ್ಮಕ್ಳಿಗೆ ಮಾಡ್ತಾ ಇದ್ರಿ, ಗಂಡಸರಿಗೆ ಏನ್ ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ. ಈ ಉದಾಹರಣೆ ತಗೋರಿ ನೀವು. ಏನು ಈ ಹೆಣ್ಮಕ್ಳು ಬಸ್ಸಿಗೆ ಹೋದ್ರು ಅಂದ್ರ ರೂಪಾಯಿ ನಿಮ್ ಜೇಬಿನಿಂದ ಹೋಯ್ತೀವ, ನಾವು ತಗೊಂಡ್ ಹೋಯ್ತಿರ? ನಿಮ್ ಜೇಬಿನ ರೊಕ್ಕ ಉಳಿತಾವಿಲ್ಲ ಹೇಳ್ರಿ. ಮನೆ ಖರ್ಚಿಗೆ ದಿನ ₹2,000 ಹೊಂಟಾವ. ನಿಮ್ ತಿಂಗಳಿಗೆ ದಿನ ₹50 ಕೊಡ್ರಿ, ₹100 ಕೊಡ್ರಿ ಅಂತ ಕಿರಿಕಿರಿ ಮಾಡ್ತೀರಾ? ಈಗ ಥೋಡೆ ಉಲ್ಟಾ ಆಗ್ಯದ. ನಿಮ್ಗೆ ಏನಾಗುತ್ತೆ ಅವ್ರು ನಾವು ರೊಕ್ಕ ಕೇಳ್ಬೇಕಾಯ್ತದ. ಅದಕ್ಕೆ ಮಹಿಳಾ ಸಬಲೀಕರಣ ಅಂತ. ಅದಕ್ಕೆ ನೀವೆಲ್ಲ ಏನಾಗ್ಯದ, ಶಕ್ತಿ ಅಂತ ಮಹಿಳೆಗೆ ಆದಿಶಕ್ತಿ ಪೂಜೆ ಮಾಡೋದಿಲ್ಲ. ಅಲ್ಲಿ ಮಹಿಳೆಯರಿಗೆ ಏನದ ಅಂದ್ರೆ ಇನ್ನ ಶೂದ್ರಳು ಅಂತ ಹೇಳಿ ಇವತ್ತು ನೀವು ಅವರಿಗೆ ನೋಡ್ಕೊಳ್ತಿದ್ದೀರಿ. ಸಮಾನತೆ ಬರಬೇಕು ಅಂತ ಹೇಳಿ ಇದೆಲ್ಲ ಕಾರ್ಯಕ್ರಮ ಮಾಡಿದ್ದೇವೆ, ಐತಲ್ಲ? ಅದಕ್ಕೆ ಆತ್ಮೀಯ ಬಂಧುಗಳೇ, ಈಗ ಯುವ ನ್ಯಾಯದ ಅಡಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಅಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ನಾವು ಗೆದ್ದು ಸರ್ಕಾರ ಮಾಡಿದ ತಕ್ಷಣ ಯುವಕರಿಗೆ ಕೌಶಲ್ಯ ತರಬೇತಿ ಕೊಟ್ಟು ಯಾವ್ಯಾವ ಕಂಪನಿಗಳಿದಾವೆ, ಖಾಸಗಿ ಕಂಪನಿ ಇರ್ಬೋದು ಅಥವಾ ಸರ್ಕಾರಿ ಉದ್ದಿಮೆಗಳಿರ್ಬೋದು, ಅಲ್ಲಿ ಅವರಿಗೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕೊಟ್ಟು ಅವರಿಗೆ ತರಬೇತಿ ಕೊಡ್ಲಿಕ್ಕೆ ಹಣ ಸರ್ಕಾರ ಕೊಡ್ತದೆ. ತಿಂಗಳಿಗೆ ಒಬ್ಬ ಯುವಕನಿಗೆ 8,500, 1 ವರ್ಷಕ್ಕೆ 1,00,000 ಕೊಟ್ಟು ಅವರಿಗೆ ತರಬೇತಿ ಕೊಟ್ಟು ತಯಾರು ಮಾಡಿ
ಮುಂದೆ ಅವರಿಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಒಂದು ಕೌಶಲ್ಯ ತರಬೇತಿ ಪಡೆದಂತ ಉದ್ಯೋಗ ಸಿಗುವಂತ ರೀತಿಯಲ್ಲಿ ಅವರಿಗೆ ಸಿದ್ಧತೆ ತಯಾರಿ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದೇವೆ. ಇದೇ ರೀತಿಯಲ್ಲಿ ರೈತರಿಗೆ, ನೀವೆಲ್ಲ ರೈತರಿದ್ದೀರಿ, ನಾವೆಲ್ಲ ರೈತರಿದ್ದೀವಿ, ರೈತರಿಗೆ ಏನ್ ಮಾಡಿದಿರಿ ಕೇಳಿದ್ರೆ ನಮ್ಮಮ್ಮ ನಮ್ಗೇನ್ ಮಾಡ್ಯಾರ ಅಂತ ಹೇಳಿ. ಈಗ ರೈತರಿಗೆ ನಾವು ಯಾವ ರೈತರು ಇವತ್ತು ಸಾಲ ಮನ್ನಾ ನೀವೆಲ್ಲ ಬಹಳ ಹೊರೆಯಾಗಿದೆ, ಇವತ್ತು ಸಾಲ ಮನ್ನಾ ಮಾಡ್ರಿ ಅಂತ ಕೇಂದ್ರ ಸರ್ಕಾರಕ್ಕೂ ಕೇಳಿದ್ದಾರೆ. ಕೇಂದ್ರದ ಬಿಜೆಪಿ ಸರ್ಕಾರ ಏನ್ ಹೇಳ್ತು? ಬಿಜೆಪಿ ಹೇಳ್ತು ರೈತರ ಸಾಲ ಮನ್ನಾ ಮಾಡಿದ್ರೆ ದಿವಾಳಿ ಆಗ್ತದೆ ದೇಶ, ನಿಮ್ ಸಾಲ ಮನ್ನಾ ಮಾಡಿದ್ರೆ ದಿವಾಳಿ ಆಗ್ತದೆ ಅಂತ ಹೇಳಿದ್ರು. ಇವ್ರು ಸಾಲ ಮನ್ನಾ ಯಾರು ಮಾಡಿದ್ರು? ಬಿಜೆಪಿಯ ಕೇಂದ್ರ ಸರ್ಕಾರ ಇವತ್ತು ಉದ್ಯೋಗಪತಿಗಳ ನೀರವ್ ಮೋದಿ ಅದನ, ವಿಜಯ್ ಮಲ್ಯ ಅದನ, ಇಂಥ 100 ಜನ ಇದ್ದಾರೆ, ಬೆರಳೆಣಿಕೆ ಜನ. ಅವರು 16 ಲಕ್ಷ ಕೋಟಿ, ಎಷ್ಟು 16 ಲಕ್ಷ ಕೋಟಿ ಸಾಲ ಮನ್ನಾ ಅವ್ರದ್ದು ಮಾಡಿದ್ರು. 200 ಜನರದು 20 ಕೋಟಿ ರೈತರಿಗೆ ಠೇಂಗ, ಅವ್ರಿಗೆ ಏನೂ ಇಲ್ಲ, ಅವ್ರಿಗೆ ಚೊಂಬು ತೋರಿಸ್ತಾ ಇದ್ದಾರೆ, ಚೊಂಬು ಆಯ್ತಾ? ಅದಕ್ಕೆ ಬಿಜೆಪಿ ಬೇಕಾ? ರೈತರು ಓಟ್ ಹಾಕ್ಬೇಕಾ ಬಿಜೆಪಿಗೆ? ಆಲೋಚನೆ ಮಾಡಿ ಆತ್ಮೀಯ ಬಂಧುಗಳೇ. ಇವತ್ತು ನಾವು ಅಧಿಕಾರಕ್ಕೆ ಕೇಂದ್ರದಲ್ಲಿ ಬಂದ ನಂತರ ಸಣ್ಣ, ಅತಿ ಸಣ್ಣ ರೈತರ 3.5 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ 72,000 ಕೋಟಿ ರೂಪಾಯಿ ನಾವು ಸಾಲ ಮನ್ನಾ ಮಾಡಿದ್ದೇವೆ. ಈಗ ಮತ್ತೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಬಹುದಿನಗಳ ರೈತರ ಏನ್ ಬೇಡಿಕೆ ಇತ್ತು? ರೈತರ ಬೇಡಿಕೆ ಇತ್ತು, ರೈತರ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ವೈಜ್ಞಾನಿಕ ಬೆಲೆ ಸಿಗೋದಿಲ್ಲ, ಅದಕ್ಕೆ ಕನಿಷ್ಠ ಬೆಂಬಲ ಬೆಲೆಗೆ ಕಾಯ್ದೆ ಮಾಡಿ ಅಂತ ಹೇಳಿದ್ರು. ಇವತ್ತು ಕಾಯ್ದೆ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ಅದು ಮಾಡೋದ್ರಿಂದ ಇಡೀ ದೇಶದ ರೈತರ ಜೀವನದಲ್ಲಿ ಬದಲಾವಣೆ ಆಗ್ತದೆ, ರೈತರು ಬಹಳ ಬಲಿಷ್ಠರಾಗ್ತಾರೆ. ಯಾಕೆಂದ್ರೆ ನಿಮ್ಮ ಏನ್ ಖರ್ಚು ವೆಚ್ಚಗಳು ಅದರ ಮೇಲೆ ಸ್ವಾಮಿನಾಥನ್ ಆಯೋಗದ ಪ್ರಕಾರ ಒಂದೊಂದು ಬೆಳೆಗೆ ಇವತ್ತು ಕನಿಷ್ಠ ಬೆಂಬಲ ಬೆಲೆ ನಿಗದಿ ಆಯ್ತು ಅಂದ್ರೆ, ಈಗ ನೀವು ತೊಗರಿ ಬೆಳಿತೀರಿ, ಉದಾಹರಣೆಗೆ ಇಲ್ಲಿ ಸೋಯಾಬೀನ್ ಬೆಳಿತೀರಿ, ಆ ಸೋಯಾಬೀನ್ಗೆ 7,000 8,000, ತೊಗರಿಗೆ 15,000 ಬಂದು ಕನಿಷ್ಠ ಬೆಂಬಲ ಬೆಲೆ ಅಂತ ಘೋಷಣೆ ಆದ್ರೆ, ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ ಆದ್ರೆ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಸ್ವತಃ ಖರೀದಿ ಮಾಡ್ತದೆ, ಹಣ ನಿಮ್ಗೆ ಕೊಡ್ತದೆ, ನೀವು ಬಲಿಷ್ಠರಾಗ್ತೀರಿ. ರೈತರು ಬಲಿಷ್ಠರಾಗಿ ನಿಮ್ದೇನು ಸಮಸ್ಯೆ ಇದೆ, ಆರ್ಥಿಕ ಸಮಸ್ಯೆ ಬಗೆಹರಿತದೆ, ನಿಮಗೆ ಶಕ್ತಿ ಕೊಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಡ್ತೀವಿ ಅಂತ ಹೇಳಿ ಕನಿಷ್ಠ ಬೆಂಬಲ ಬೆಲೆಗೆ ಕಾಯ್ದೆ ಮಾಡ್ತೀವಿ ಅನ್ನುವಂತ ಘೋಷಣೆಯನ್ನು ನಾವು ಮಾಡಿದ್ದೇವೆ. ಬೆಲೆ ವಿಮೆ 30 ದಿವಸಗಳ ಒಳಗಾಗಿ ಇವತ್ತೇನು ನ್ಯೂನತೆಗಳಿದೆ ಅದನ್ನು ಸರಿಪಡಿಸಿ ನಿಮ್ಮ ಖಾತೆಯಲ್ಲಿ ಜಮಾ ಮಾಡ್ತೀವಿ ಅನ್ನುವಂತ ಘೋಷಣೆಯನ್ನು ಮಾಡಿದ್ದೇವೆ. ನೋಡಿ, ಶ್ರಮಿಕ ನ್ಯಾಯ ಅಂತ, ಶ್ರಮಿಕ ನ್ಯಾಯದಲ್ಲಿ ಇವತ್ತು ಯಾರು ಉದ್ಯೋಗ ಖಾತ್ರಿ ಮಾಡ್ತಾರೆ ಅವರಿಗೆ ಕನಿಷ್ಠ ವೇಜಸ್ ಏನಿದೆ, ಕೂಲಿ ಏನಿದೆ, ಕನಿಷ್ಠ ಕೂಲಿ ಈಗ 400 ರೂಪಾಯಿ ಮಿನಿಮಮ್ ಕೊಡ್ತೀವಿ ಅಂತ ಹೇಳಿದ್ದೇವೆ, ಅದನ್ನು ಘೋಷಣೆ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತೇನು ಪಾಲುದಾರಿಕೆ, ಸಾಮಾಜಿಕ ನ್ಯಾಯ, ಇದು ಯಾರ್ದೊಂದು ಸ್ವತ್ತಲ್ಲ, ಇದು ಇಡೀ ಸಮುದಾಯಕ್ಕೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು. ಆ ದೃಷ್ಟಿಯಿಂದ ಸಮಾಜದಲ್ಲಿರುವಂತಹ ಕಟ್ಟ ಕಡೆ ವ್ಯಕ್ತಿಗೂ ಇವತ್ತು ನಿರ್ಗತಿಕರಿಗೂ ನ್ಯಾಯ ಸಿಗಬೇಕು ಅಂತ ಹೇಳಿ ಅವರ ಹಿಂದುಳಿರುವಿಕೆ, ಅವರ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲಿಕ್ಕೆ ಜಾತಿ ಗಣತಿ ಮಾಡಿ ಅವರಿಗೂ ನ್ಯಾಯ ಕೊಟ್ಟು ಅವರಿಗೆ ಎಲ್ಲರ ಜೊತೆಯಲ್ಲಿ ಸೇರಿಸ್ಕೊಳ್ತೀವಿ ಅನ್ನುವಂತ ಘೋಷಣೆಯನ್ನು ಮಾಡಿದ್ದೇವೆ. ಇದ್ರ ಜೊತೆಯಲ್ಲಿ ಇನ್ನೂ 25 ಗ್ಯಾರಂಟಿಗಳಿದಾವೆ, ಅವೆಲ್ಲ ಹೇಳಕ್ ಹೋದ್ರೆ ಬಹಳ ಸಮಯ. ನಮ್ಮ ಪ್ರಣಾಳಿಕೆ ಹಿಂಗಿದೆ, ಬಿಜೆಪಿದೇನಿದೆ, ಅವ್ರೇನಾದ್ರು ಹೇಳಿದಾರ, ಏನಾದ್ರು ಮಾಡ್ತಾ ಅಂತ ಹೇಳಿದಾರ? ಏನು ಇಲ್ಲ. ಬರೀ ಮೋದಿ ಸಾಹೇಬ್ರ ಗ್ಯಾರಂಟಿ ಅಂತ ಹೇಳ್ತಾರೆ, ಅದ್ರಲ್ಲಿ ಏನಿದೆ? ಖೋಖಲಾ ಇದೆ, ಚೊಂಬಿದೆ. ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದಾಗ ಒಬ್ಬ ಸಂಸದ್ನು ಇವತ್ತು ಪ್ರಶ್ನೆ ಕೇಳಲಿಲ್ಲ. 27 ಜನ ಎಂಪಿಗಳಿದ್ದಾರೆ, ಆಯ್ಕೆ ಮಾಡಿ ಕಳಿಸಿದ್ದೀರಿ, ಆಶೀರ್ವಾದ ಮಾಡಿದ್ದೀರಿ. ಭಗವಂತ ಖೂಬಾ 10 ವರ್ಷ ಆಯ್ತು, ಏನ್ ಮಾಡಿದಾರಪ್ಪ ನೀವೇ ಹೇಳಿ. ಒಂದು ಮಾತು ನಾನು ನಿಮ್ ಕೊನೆಯದಾಗಿ ನಿಮ್ಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ, ನೀವೆಲ್ಲ ಆಶೀರ್ವಾದ ಮಾಡಿ ಸಾಗರ್ ಖಂಡ್ರೆಗೆ ಎಂಪಿ ಆಗಿ ಗೆದ್ಸ್ಕೊಂಡು ಬಂದ್ರೆ ಅವರು ಲೋಕಸಭೆಯಲ್ಲಿ ನಿಮ್ಮ ಧ್ವನಿಯಾಗಿ ಇವತ್ತು 24/7 ನಿಮ್ಮ ಸೇವೆಗಾಗಿ ಸದಾ ಸಿದ್ಧರಾಗಿರ್ತಾರೆ ಅಂತೇಳಿ ಹೇಳಿ ನಿಮ್ಮೆಲ್ಲರಿಗೆ ಆಶ್ವಾಸನೆಯನ್ನು ಕೊಟ್ಟು
ಇವತ್ತು ಬರುವ 7ನೇ ತಾರೀಕಿಗೆ ಚುನಾವಣೆ ಇದೆ. ಉರಿ ಬಿಸಿಲಿದೆ, 5-6 ದಿವಸ ಮಾತ್ರ ಇದೆ. ಮತದಾನ ನಿಮ್ಮ ಹಕ್ಕು. ನಮ್ಮವ್ರು ಬಹಳಷ್ಟು ಜನ ಮತದಾನ ಕೇಂದ್ರಕ್ಕೆ ಬರಲ್ಲ, ಮತಗಟ್ಟೆಗೆ. ಎಲ್ಲಿ ಬಿಸಿಲಾಗಿ ಅವನಿಗೆ ಹಾಕಿ ಏನಿದೆ, ಆದ್ರೆ ನಿಮ್ಮ ಭವಿಷ್ಯ ನಿಮ್ ಕೈಯಲ್ಲಿದೆ. ಇವತ್ತು ಒಳ್ಳೇದಾಗಬೇಕು ಅಂದ್ರೆ ಪ್ರತಿಯೊಬ್ಬರು ಕಡ್ಡಾಯವಾಗಿ ನಿಮ್ಮ ಹಿರಿಯರಿಗೆ, ತಾಯಂದಿರಿದ್ದಾರೆ, ನಿಮ್ಮ ಮನೆಯಲ್ಲಿ ಹಿರಿಯ ನಾಗರಿಕರಿದ್ದಾರೆ, ಅವರೆಲ್ಲರಿಗೆ ಮತಗಟ್ಟೆಯವರಿಗೆ ತೆಗೆದುಕೊಂಡು ಕರ್ಕೊಂಡು ಹೋಗಿ ಅವರಿಗೆ ಮತ ಹಾಕಿಸಿ. ಸಾಗರ್ ಖಂಡ್ರೆಯ ಕ್ರಮಾಂಕ 3 ಇದೆ. ಕ್ರಮಾಂಕ 3 ಮತ್ತೆ ಚಿಹ್ನೆ ಹಸ್ತ ಇದೆ, ಕೈ ಇದೆ. ಹಸ್ತದ ಗುರುತಿನ ಮೇಲೆ ಬಟನ್ ಒತ್ತಿ ಪ್ರಚಂಡ ಬಹುಮತದಿಂದ ಸಾಗರ್ ಖಂಡ್ರೆಯನ್ನು ಗೆಲ್ಲಿಸಿ ಅವರಿಗೆ ಆಶೀರ್ವದಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೆ ವಿನಂತಿ ಮಾಡಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.